ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕೊಚ್ಚಿಕೊಂಡು ಹೋದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವಘಡದ ಬಗ್ಗೆ ಮಾಜಿ ಸಚಿವ ಹಾಲಪ್ಪ ಆಚಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೋಡಿ, ಈಗ ಅಧಿಕಾರಿಗಳ ಬೇಜವಾಬ್ದಾರಿ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಹಾಲಪ್ಪ ಆಚಾರ್ ಇದ್ರ ಬಗ್ಗೆ ಮಾತನಾಡಿದ್ದಾರೆ. 19ನೇ ಗೇಟ್ ಅಡ್ರೆಸ್ ಇಲ್ಲದಂತೆ ನಾಪತ್ತೆಯಾಗಿಬಿಟ್ಟಿದೆ. 4 ಜಿಲ್ಲೆಯ ರೈತರು ಇದೇ ಡ್ಯಾಮ್ ನೀರನ್ನು ನೆಚ್ಚಿಕೊಂಡಿದ್ದಾರೆ. ರೈತರ ಜೀವನಾಡಿ ಇದು. ಅನುದಾನ ಇಲ್ಲದೇ ಇದ್ದರೂ ಸರ್ಕಾರ ಅನುದಾನವನ್ನು ಕೊಡಬೇಕು. ಈ ಒಂದು ದುರಸ್ತಿಗೆ ಘಟನೆಗೆ ಹೊಣೆಗಾರರ ಮೇಲೆ ಕಠಿಣ ಕ್ರಮ ಆಗಬೇಕು ಅಂತ ಹಾಲಪ್ಪ ಆಚಾರ್ ಒತ್ತಾಯವನ್ನು ಮಾಡಿದ್ದಾರೆ. ಹೋಗಿ ನೋಡಿದಾಗ ಗೇಟು ಎಲ್ಲಿಯೂ ಇಲ್ಲ, ಅಡ್ರೆಸ್ಸನೇ ಇಲ್ಲ. 19ನೇ ಗೇಟು ಅಡ್ರೆಸ್ಸನೇ ಇಲ್ಲ. ಆದರೆ ಇನ್ನುಳಿದಂಥ ಗೇಟು ನೋಡಿದಾಗ ಕೂಡ ಕ್ರ್ಯಾಕ್ಗಳು ಇವನ್ನೆಲ್ಲವನ್ನೂ ನೋಡಿದಾಗ ಜವಾಬ್ದಾರಿ ಇರ್ತಕ್ಕಂಥ ಆಡಳಿತ ಎಲ್ಲಿ ಹೋಗಿತ್ತು ಅನ್ನೋದು ಪ್ರಶ್ನೆ ಬರ್ತೀವಿ. ಇವಾಗ ಇಂಥ ಬಹುದೊಡ್ಡದಾದಂಥ ಪ್ರಾಜೆಕ್ಟಿಗೆ 3 ಜಿಲ್ಲೆ ಮತ್ತು ಆಂಧ್ರದ ತೆಲಂಗಾಣದ್ದು ಸುಮಾರು ಈ ಕರ್ನಾಟಕದ 10 ಲಕ್ಷ ಎಕರೆ ಭೂಮಿ ರೈತರು ಇದನ್ನು ನಂಬಿಕೊಂಡಾರ. ಆಂಧ್ರದ 6 ಲಕ್ಷ ಎಕರೆ ರೈತರು ಇದನ್ನು ನಂಬಿಕೊಂಡಾರ. ಆದ್ರೆ ಇವತ್ತು ಇದನ್ನು ನೋಡಿದ್ರೆ ಅವ್ರಿಗೆ ಎಂಥ ಆಘಾತ ಆಗ್ಬೋದು ಅನ್ನೋದನ್ನು ಊಹಿಸೋಕ್ಕಾಗೋದಿಲ್ಲ. ಬಂದಾಗ ಹೋಗಿ ನೋಡಿ